ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಸಾಫ್ಟ್ ಆ್ಯಂಡ್ ಪ್ಲಫಿ ಇಡ್ಲಿನ ಮನೆಯಲ್ಲೇ ರೇಷನ್ ಅಕ್ಕಿ ಬಳಸಿಬಿಟ್ಟು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಫಸ್ಟು ನಾವು ಅಕ್ಕಿ ಹಾಕಬೇಕು. ಇಡ್ಲಿ ಮಾಡೋದಕ್ಕೆ ನಾನು ಈ ಗ್ಲಾಸು ಒಂದು 250 ml ನೀರು ಹಿಡಿಯುತ್ತೆ. ಈ ಗ್ಲಾಸಲ್ಲಿ ನಾನು 2 ಗ್ಲಾಸು ರೇಷನ್ ಅಕ್ಕಿ, ಅದೇ ಸೊಸೈಟಿಲಿ ಕೊಡ್ತಾರಲ್ಲ ಆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೆಂಗಿದೆ ಅಂತ. ಸ್ವಲ್ಪ ದಪ್ಪಕ್ಕೆ ಇರುತ್ತೆ ಈ ಅಕ್ಕಿ, ನೋಡ್ತಾ ಇದ್ದೀರಲ್ವಾ. ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ನಾನು ರೇಷನ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 2ನೇ ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದೇ ಸೇಮ್ ಮೆಷರ್ಮೆಂಟ್ ಗ್ಲಾಸಲ್ಲಿ ನಾವು 1 ಗ್ಲಾಸಷ್ಟು ಕುಸುಬ್ಲಕ್ಕಿ ಅಂತ ಬರುತ್ತೆ. ನೀವು ರೇಷನ್ ಅಂಗಡಿಲಿ ಎಲ್ಲನ ತರ್ಬೋದು, ಅಲ್ಲಿ ಸಿಗುತ್ತೆ ನೋಡಿ. ಈ ಥರ ಇರುತ್ತೆ, ಈ ಥರ ಸ್ವಲ್ಪ ಕಲರ್ ಇರುತ್ತೆ. ರೈಸ್ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಇರುತ್ತೆ. ಈ ಗ್ಲಾಸಲ್ಲಿ ಸೇಮ್ ಇದೇ ಅಳತೆಯಲ್ಲಿ 1 ಗ್ಲಾಸಷ್ಟು ಕುಸುಬ್ಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನಿವಾಗ. ಈ ಅಕ್ಕಿ ಹಾಕೋದ್ರಿಂದನೇ ಇದು ಫುಲ್ಲು ಸಾಫ್ಟಾಗಿ ಪ್ಲಫಿಯಾಗಿ ಬರೋದು ಬ್ಯಾಟರು, ಮತ್ತು ಅವಾಗ ನಮಗೆ ಇಡ್ಲಿ ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟನ್ನು ಇವಾಗ ನಾವು ತೊಳ್ಕೊಬೇಕು, ಚೆನ್ನಾಗಿ ಇಸ್ಕಿ ತೊಳ್ಕೊಬೇಕು. ಅದಕ್ಕೂ ಮುಂಚೆ ಇನ್ನೊಂದು ಬಟ್ಲು ತೊಗೊಂಡು ನೀವು ಇದರಲ್ಲಿ ಉದ್ದಿನಬೇಳೆ ನೆನೆಸ್ಕೋಬೇಕು ನೋಡಿ. ಇದರಲ್ಲಿ ನಾನು ಅದೇ ಗ್ಲಾಸಲ್ಲಿ, ಸೇಮ್ ಗ್ಲಾಸಲ್ಲಿ 1/4 ಲೋಟ ಆಗುವಷ್ಟು ತೊಗೊಳ್ತಾ ಇದ್ದೀನಿ ನೋಡಿ. ಉದ್ದಿನಬೇಳೆನ 3/4 ಗ್ಲಾಸ್ ನೋಡಿ. ಅದರಲ್ಲಿ ಎಷ್ಟು ಡಸ್ಟ್ ಇದೆ, ಅದಕ್ಕೇನೆ ಇದು ತುಂಬ ಚೆನ್ನಾಗಿ ತೊಳ್ಕೊಬೇಕು. 4ರಿಂದ 5 ಸಲ ಚೆನ್ನಾಗಿ ನೀರಲ್ಲಿ ಇಸ್ಕಿ ತೊಳೆದಷ್ಟು ಇಡ್ಲಿ ಚೆನ್ನಾಗಿ ವೈಟ್ ಕಲರ್ ಬರುತ್ತೆ ನೋಡಿ. ಆ ಥರ ನೀಟಾಗಿ ಎರಡೂ ಅಷ್ಟೇ, ಅಕ್ಕಿ ಏನು ನೆನೆಸ್ಕೊಂಡಿದ್ವಿ, ಉದ್ದಿನಬೇಳೆ ಏನು ನೆನೆಸ್ಕೊಂಡಿದ್ವಿ, ಎರಡೂ ನೋಡಿ. ನಾನು ಎಷ್ಟು ನೀಟಾಗಿ ತೊಳ್ಕೊಂಡಿದ್ದೀನಿ. ನೀರು ಫುಲ್ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಅಲ್ಲಿ ಆ ಥರ ಡಸ್ಟ್ ಹೋಗೋ ತನಕ ನೀಟಾಗಿ ತೊಳ್ಕೊಬೇಕು. ಮತ್ತು ಉದ್ದಿನಬೇಳೆನ ಅಕ್ಕಿ ಜೊತೆನೇ ನೆನೆಸೋಕೆ ಹೋಗಬೇಡಿ, ಸಪ್ರೇಟಾಗಿ ನೆನೆಸ್ಬೇಕು ಉದ್ದಿನಬೇಳೆನ. ನೋಡಿ, ಉದ್ದಿನಬೇಳೆನ ಎಷ್ಟು ನೀಟಾಗಿದೆ ಇವಾಗ. ನೀಟಾಗಿ ನೀರಿನ ಕಲರು ನೀಟಾಗಿ ನಾರ್ಮಲಾಗಿ ನೀರಿನ ಕಲರೇ ಇರಬೇಕು, ಡಸ್ಟ್ ಎಲ್ಲ ಇರಬಾರ್ದು. ಇದನ್ನು ಒಂದು 6ರಿಂದ 7 ಅವರು ಹಂಗೆ ನೆನೆಯೋಕೆ ಬಿಡಿ. ನೆಂದಾಗಿದೆ. ನಾನಿವಾಗ ಸಂಜೆ ಬೆಳಗ್ಗೆ 12 ಗಂಟೆ ಹಂಗೆ ನೆನಾಕಿದ್ದೆ, ಸಂಜೆ 7 ಗಂಟೆ ಹಂಗೆ ರುಬ್ಕೊಳ್ತಾ ಇದ್ದೀನಿ ನೋಡಿ. ಹಿಂಗೆ ನೀರೆಲ್ಲ ಹಿಂಗೆ ತಕ್ಕೊಂಡು ಒಂದು ಜಾರಿಗೆ ಈ ಅಕ್ಕಿ ಮತ್ತು ಕುಸುಬ್ಲಕ್ಕಿ 2 ಒಟ್ಟಿಗೆ ನೆನಾಕಿದ್ವಿ ಅಲ್ವಾ, ಇದನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ರುಬ್ಬಕ್ಕಾಗಲ್ಲ, ಆವಾಗ ಫುಲ್ಲು ಮಿಕ್ಸಿಲಿ ರುಬ್ಕೊಳಕ್ಕಾಗಲ್ಲ ನೀವು, ಎಲ್ಲ ಅಕ್ಕಕ್ಕೆ ಆಗಿಬಿಡುತ್ತೆ. ನೀಟಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ನೋಡ್ಕೊಂಡು ರುಬ್ಕೊಳ್ಳಿ, ಒಂದೇ ಸಲ ಹಾಕೋಕ್ಕೆ ಹೋಗಬೇಡಿ ನೋಡಿ. ಇವಾಗ ಈ ಕನ್ಸಿಸ್ಟೆನ್ಸಿಲಿ ಇದೆ ಇದು. ಅದೇ ಥರ ಮಿಕ್ಕಿರೋ ಅಕ್ಕಿನೂ ಹಾಕ್ಕೊಂಡು ರುಬ್ಕೊಳ್ಳಿ. ಇದಾದಮೇಲೆ ಇವಾಗ ನಾನು ಉದ್ದಿನಬೇಳೆ ರುಬ್ತಾ ಇದ್ದೀನಿ. ಉದ್ದಿನಬೇಳೆನೂ ಅಷ್ಟೇ, ಎಲ್ಲ ಒಂದೇ ಸಲ ಹಾಕೋಕ್ಕಾಗಲ್ಲ ಜಾರ್ಗೆ ನೋಡಿ. ಇಷ್ಟಿಷ್ಟು ಸ್ವಲ್ಪನೇ ಒಂದು 2 ರೌಂಡ್ ಹಾಕ್ಕೊಂಡ್ರೆ ಆಗುತ್ತೆ. ಉದ್ದಿನಬೇಳೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಗ್ರೈಂಡ್ ಆಗಬೇಕದು. ಅಕ್ಕಿ ಮಾತ್ರ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ಅಕ್ಕಿನ ಫುಲ್ಲು ನುಣ್ಣಗೆ ರುಬ್ಬಾರ್ದು. ಉದ್ದಿನಬೇಳೆ ಮಾತ್ರ ಫುಲ್ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡಬೇಕು ನೋಡಿ. ಅದು ಹಾಕಾದ್ಮೇಲೆ ಎರಡೂ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ. ಎರಡೂ ಉದ್ದಿನಬೇಳೆ ಇದ್ರೂ ಮತ್ತು ಅಕ್ಕಿ ಇದ್ದೂ ಎರಡು ನೀಟಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಹಿಂಗೆ ಕೈಯಲ್ಲೇ ಕಲಿಸ್ಕೊಳ್ಳಿ, ಆವಾಗ ನೀಟಾಗಿ ಮಿಕ್ಸ್ ಆಗುತ್ತೆ. ಸ್ಪೂನು ಅದರಲ್ಲೆಲ್ಲ ಯೂಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗಲ್ಲ ಅದು ನೋಡಿ. ಇವಾಗ ಎಷ್ಟು ಗಟ್ಟಿ ಇದೆ ಇದು ಅಂತ. ಇದು ಹಿಂಗೆ ಇರಲಿ, ಇಷ್ಟು ಗಟ್ಟಿನೇ ಇರಲಿ. ನಾವು ಬೆಳಗ್ಗೆ ನೀರು ಮಿಕ್ಸ್ ಮಾಡ್ಕೊಬೋದು, ಮತ್ತು ಈ ಟೈಮಲ್ಲೇ ಉಪ್ಪು ಹಾಕಿ ಇಡೋಂಗಿದ್ರು ಇಡ್ಬೋದು ನೋಡಿ. ಇವಾಗ ನಾನು ಇದ್ರ ಮೇಲೆ ಒಂದು ವೆಯ್ಟ್ ಇಡ್ತಾ ಇದ್ದೀನಿ. ಈ ಥರದೊಂದು ಕಲ್ಲಿಟ್ಟು ಆ ಕಡೆ ಒಂದು ಸೈಡಲ್ಲಿ ಇಡ್ತಿದ್ದೀನಿ ನೋಡಿ. ಇವಾಗ ಬೆಳಗ್ಗೆ ನಾನೊಂದು 8 ಗಂಟೆ ಹಂಗೆ ನೋಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ ನೀವು ಯಾವ ಥರ ಬಂದಿದೆ ಬ್ಯಾಟರ್ ಅಂತ. ಎಷ್ಟು ಊದ್ಕೊಂಡಿದೆ ನೋಡಿ, ಹೆಂಗೇ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಅಂದರೆ ವೆಯ್ಟ್ ಇಡಿ ನೀವು, ಅವಾಗ ಚೆನ್ನಾಗಿ ಏನಾದರೂ ಒಂದು ಇಲ್ಲಾಂದರೆ ಅದ್ರ ಮೇಲೆ ಒಂದು ಕುಕ್ಕರು ಏನಾದರೂ ಆ ಥರ ವೆಯ್ಟ್ ಇಟ್ಟು ರಾತ್ರಿ ಆ ಥರ ಇಟ್ಟರೆ ಚೆನ್ನಾಗಿ ಎಲ್ಲೂ ಗಾಳಿ ಹೋಗ್ದಂಗೆ ಇಟ್ಟರೆ ಚೆನ್ನಾಗಿ ಈ ಥರ ಬರುತ್ತೆ ನೋಡಿ. ಇವಾಗ ಹಿಟ್ಟನ್ನ ನೀವು ಜಾಸ್ತಿ ಬೆಳಗ್ಗೆ ತಿರುಗಿಸ್ಕೋಬೇಕಾದ್ರೆ ಜಾಸ್ತಿ ತಿರುಗ್ಸೋಕೆ ಹೋಗಬಾರ್ದು, ಆವಾಗ ಅದು ಪ್ಲಫಿನೆಸ್ ಹೊಂಟೋಗ್ಬಿಡುತ್ತೆ. ಪ್ಲಫಿಯಾಗಿ ಬರಲ್ಲ ಆವಾಗ ಇಡ್ಲಿ. ಜಾಸ್ತಿ ತಿರುಗಿಸ್ಬೇಡಿ, ಸ್ವಲ್ಪನೇ ನೀಟಾಗಿ ಮೀಡಿಯಮಾಗಿ ತಿರುಗಿಸ್ಕೊಳ್ಳಿ ನೋಡಿ. ಇವಾಗ ಹಿಟ್ಟು ಇಷ್ಟೂ ಬೇಡ ನಮಗೆ, ಅದಕ್ಕೆ ನಾನು ಹಿಟ್ಟನ್ನು ಈ ರೀತಿ ಮಾಡಿಕೊಂಡು ಎತ್ತಿಟ್ರೆ, ಅಂದರೆ ಉಪ್ಪು ಹಾಕಿರಬಾರ್ದು ನೀವು ಎತ್ತಿಡೋಕ್ಕೆ ಮುಂಚೆ. ಉಪ್ಪು ಹಾಕ್ದಿಲ್ದೇ ಇನ್ನೊಂದಕ್ಕೆ ಎತ್ತಿಟ್ಟು ಫ್ರಿಡ್ಜಲ್ಲಿ ಒಂದು 10 ದಿನ ಸೇವ್ ಮಾಡ್ಕೋಬೋದು ಇದನ್ನು ನೀವು ನೋಡಿ. ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಇದರಲ್ಲಿ. ಇವಾಗ ಇದಕ್ಕೆ ನಾನು
ಇವಾಗ ಇಡ್ಲಿ ಮಾಡೋದಕ್ಕೆ ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ಹಾಕೋಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅದನ್ನ ಹಾಕ್ಕೊಂಡು ಅದನ್ನು ಮೀಡಿಯಮಾಗಿ ತಿರುಗಿಸ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಮನೇಲಿ ಇಡ್ಲಿ ಕುಕ್ಕರ್ ಇರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಹಿಂಗೆ ಎಲ್ಲ ಇದಕ್ಕೂ ಎಣ್ಣೆ ಸವರ್ಕೊಂಡು ಆಮೇಲೆ ನಮ್ಮ ಹತ್ರ ಇರೋ ಇಡ್ಲಿ ಬ್ಯಾಟರ್ನ ನೀಟಾಗೆ ಇದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಬಿಟ್ರೆ ಎರಡು ಮೇಲ್ಗಡೆ ಪ್ಲೇಟು ಕೆಳಗಡೆ ಪ್ಲೇಟು ಅಂಟೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನೋಡಿ ಇಡ್ಲಿ ಇದು ಹಿಟ್ಟು ಯಾವ ಕನ್ಸಿಸ್ಟೆನ್ಸಿಲಿದೆ ಅಂತ. ಈ ರೀತಿ ನೀವು ಇಡ್ಲಿನ ರೇಷನ್ ಅಕ್ಕಿ ಯೂಸ್ ಮಾಡಿನೇ ಸಾಫ್ಟಾಗಿ ಫ್ಲಫಿಯಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಇಡ್ಲಿ ಅಕ್ಕಿನೇ ಹಾಕಬೇಕು, ಇಡ್ಲಿ ರೈಸೇ ಹಾಕಬೇಕು ಅಂತ ಏನಿಲ್ಲ. ಈ ರೀತಿ 1 ಗ್ಲಾಸ್ ಕುಸುಬ್ಲಕ್ಕಿ, 2 ಗ್ಲಾಸ್ ರೇಷನ್ ಅಕ್ಕಿ, 1/4 ಗ್ಲಾಸ್ ಉದ್ದಿನಬೇಳೆ ಹಾಕಿದ್ರೆ ನೋಡಿದ್ರಲ್ವ ನೀವೇನೇ ಯಾವ ರೀತಿ ಬಂದಿದೆ ಅಂತ. ನೋಡಿ ನಾನು ಎಲ್ಲ ಗ್ಲಾಸ್ಗೂ ಹಾಕ್ಕೊಂಡೆ. ಇದರಲ್ಲಿ 26 ಇಡ್ಲಿ ಹಿಡಿಯುತ್ತೆ. ಇದನ್ನು ಇವಾಗ ಫಸ್ಟು ನಾವು ಇಲ್ಲಿ ಇಡ್ಲಿ ಕುಕ್ಕರ್ ಇದೆ ಅಲ್ವಾ, ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದೆ. ನೋಡಿ ಅದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಇಲ್ಲಿ ಹಾಕ್ಕೊಂಡಿದ್ದೀವಲ್ವ, ಇದನ್ನು ಹಿಂಗೆ ಇಲ್ಲಿ ಇದ್ರೊಳಗಡೆ ಹುಷಾರಾಗಿಡಿ, ಕೇರ್ಫುಲ್ಲಾಗೆ. ಇದನ್ನು ಕರೆಕ್ಟಾಗಿ ಒಂದು 15ರಿಂದ 17 ನಿಮಿಷ ಚೆನ್ನಾಗಿ ಬೇಯಿಸಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ಮಾಡ್ಕೋಬೇಕು. ನೋಡಿ ಆಗಿದೆ, ನಾನು ಇವಾಗ ಆಲ್ರೆಡಿ ತೆಗ್ದಿದ್ದೀನಿ, ನೋಡ್ತಾ ಇರ್ಬೋದು ಇಡ್ಲಿ ಹೇಗಿದೆ ಅಂತ ನೀವು. ಈಗ ಒಂದೊಂದೇ ಪ್ಲೇಟ್ ಎಲ್ಲ ಪ್ಲೇಟ್ನ ತೆಗೆದಿಟ್ಕೊಂಡ್ರೆ ಇಡ್ಲಿ ಹಾರುತ್ತೆ, ಅವಾಗ ನೀವು ಪ್ಲೇಟ್ನ ಇಟ್ಕೊಳಕ್ಕೆ ಬಿಸಿ ಆಗಲ್ಲ. ಇವಾಗ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡಿರಬೇಕು. ಆವಾಗ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಆ ಸ್ಪೂನ್ನ ನೀರಲ್ಲಿ ನೆನೆಕೊಂಡು ಇಡ್ಲಿನ ನೀಟಾಗಿ ಹಿಂಗೆ ತೆಗಿಬೇಕು. ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಬರ್ತಿದೆ, ಅಂಟ್ಕೊಳ್ತಾ ಇಲ್ಲ ಏನೂ. ಎಣ್ಣೆನೂ ಕಡಿಮೆ ಹಾಕ್ಕೋಬೇಕು. ಎಣ್ಣೆನೂ ಪ್ಲೇಟ್ಗೆ ಏನು ಅಂಟಲ್ಲ ಆಮೇಲೆ ಅಂಟ್ಬಿಡುತ್ತೆ ಅಂತ ಜಾಸ್ತಿ ಹಾಕ್ಕೊಳಕ್ಕೋಗ್ಬೇಡಿ. ಚೆನ್ನಾಗಿ ಬರುತ್ತೆ. ನೀವು ಈ ರೀತಿ ಟ್ರೈ ಮಾಡಿ ನೋಡಿ, ಪಕ್ಕ 100% ಚೆನ್ನಾಗಿ ಬರುತ್ತೆ. ಏನು ಪ್ಲೇಟ್ಗೆ ಏನು ಒಂದು ಸ್ವಲ್ಪನೂ ಅಂಟಲ್ಲ, ನೀಟಾಗಿ ಬರುತ್ತೆ, ಎದ್ದೊಳುತ್ತೆ ಇಡ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ವಾ. ಇದರಲ್ಲಿ 26 ಇಡ್ಲಿ ಬಂತು ಒಂದು ಸಲ ಮಾಡಿದ್ದಕ್ಕೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಫ್ಲಫಿಯಾಗಿ ಬರುತ್ತೆ ಅಂತ. ನೀವು ನಿಮ್ಮ ಮನೇಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿ, ತುಂಬ ಸಖತ್ ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಇಡ್ಲಿನ ಕಡಲೆಬೀಜ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಸಾಂಬಾರು ಕೂಡ ಮಾಡ್ಕೋಬೋದು. ನೋಡಿ ಏನು ಸಕ್ಕತ್ತಾಗಿದೆ ಇಡ್ಲಿ ಅಂತ. ನೋಡಿದ್ರಿ ಅಲ್ವಾ ನೀವು, ರೇಷನ್ ಅಕ್ಕಿ ಯೂಸ್ ಮಾಡಿನೇ ಫ್ಲಫಿ ಆ್ಯಂಡ್ ಸಾಫ್ಟ್ ಇಡ್ಲಿ ಹೇಗೆ ಮಾಡೋದಂತ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.